ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಶಾಸ್ತ್ರದೊಳಗೆ ಭಾಳ ಮಜಾ ಹೇಳ್ಯಾರ ಬಿಡ್ರಿ. ಇಲ್ಲಿ ಏನು ಹೇಳ್ಯಾರ ಅದೇ ಹೇಳಬೇಕಾಗ್ತದೆ. ವಿಷಯ ಪ್ರಕಾರ ಹೇಳ್ತಾ ಇದ್ದೀನಿ, ಮತ್ತು ಅದಕ್ಕೆ ವಿಪರೀತ ಭಾಳ ಮಜಾ ಸಿಗ್ತಾವೆ. ಎಂಥ ವಾಲ್ಮೀಕಿ ರೀ, ನಾರದ ಮಹರ್ಷಿಗಳಿಂದ ಏನಾದ, ಹೆಂಗೆ ಮಾಡ್ತೀರಿ ಇದಕ್ಕೆ ಹೆಂಗೆ ಹೇಳ್ತೀರಿ? ಎಂಥ ಅಂಗುಲಿ ಮಾಲ ರೀ, ಭಗವಾನ್ ಬುದ್ಧನಿಂದ ಏನಾದ, ನೀವು ಆಗಲ್ಲ ಅಂತ ಹೇಳ್ತೀರಿ. ಪ್ರತ್ಯಕ್ಷ ದೃಷ್ಟಾಂತ ಅದಾವಲ್ಲ, ಅವ್ರು ಮಾಡಿದವ್ರು ಎಂಥವ್ರು ಇದ್ರು ಅದು ಗೊತ್ತದನ ನಿನಗೆ? ನೀ ಅವ್ರು ಮಾಡ್ಯಾರಂತ ನೀ ಮಾಡ್ಲಕ್ಕೆ ಹೋದಿ ಅಂದ್ರೆ ಹುಲಿಗೆ ನೋಡಿ ನರಿ ಮೈ ಸುಟ್ಕೊಂಡಂಗೆ ಆಗ್ತದೆ ನೋಡಿ, ಗ್ಯಾರಂಟಿ. ಅವರು ಸಿದ್ಧ ಪುರುಷರಿದ್ದರು. ಭಗವಾನ್ ಬುದ್ಧ ಎಲ್ಲಿ, ಬ್ರಹ್ಮ ಮಾನಸ ಪುತ್ರನಾಗಿರುವ ನಾರದನೆಲ್ಲಿ ಬ್ರಹ್ಮ ಋಷಿ. ಅವ್ರು ಹಾಂಗ ಮಾಡ್ಯಾರ, ನಾನೇನು ಅವ್ರಕಿನ್ನ ಕಮ್ಮಿದ್ದ ಅಂದಿ ಅಂದ್ರೆ ಖಡ್ಡದಾಗ ಬಿದ್ದಿ ಗ್ಯಾರಂಟಿ. ಅದರ ಸಲುವಾಗಿ ಸಿದ್ಧ ಪುರುಷರ ಮಾತು ನಾವು ಸಾಮಾನ್ಯರಾಡಬಾರ್ದು, ತಪ್ಪಾಗ್ತದೆ. ಸಿದ್ಧಾರೂಢಪ್ಪನವರು ಹುಲಿಗೆ ಮನುಷ್ಯ ಮಾಡಿಲ್ಲೇನ್ರಿ? ಗುರುನಾಥಾರೂಢರು ಆಗಿಲ್ಲೇನು? ಸುಬ್ಬಯ್ಯ ಶಾಸ್ತ್ರಿ ಪುನರ್ಜನ್ಮ ಕೊಟ್ಟು ಶಿವಪುತ್ರ ಸ್ವಾಮಿಗಳು ಮಾಡಿ ನಮ್ಮ ಗುರು ಪರಂಪರೆಯೊಳಗೆ ಮಹಾತ್ಮರನ್ನಾಗಿ ಮಾಡಿಲ್ಲೇನ್ರಿ? ಸಿದ್ಧಾರೂಢಪ್ಪ ತಲೆ ಮೇಲೆ ಬೆಂಕಿ ಇಟ್ಟರು, ಹಂಗೆ ಕುಂತಾನ, ನೀ ಇರ್ತೆ? ಯಾರ ಕೈ ತಂದು ಕಾಲಿ ತಂದು ಕೈಗೆ ಹಚ್ಚಬಾರ್ದು. ಅಲ್ಲಿಂದಕ್ಕೆ ಹಂಗೆ ಅರ್ಥ ಮಾಡಬೇಕು, ಇಲ್ಲಿಂದಕ್ಕೆ ಹಿಂಗೆ ಅರ್ಥ ಮಾಡಬೇಕು. ಯಾರು ತಪಸ್ವಿಗಳಾದಾರೋ, ಯಾರು ಸಿದ್ಧ ಪುರುಷರಾದಾರೋ, ಯಾರಿಗೆ ಸಂಕಲ್ಪ ಸಿದ್ಧತ್ವ ಸಾಮರ್ಥ್ಯವಶ ಆಗ್ಯದೋ ಅಂಥ ಮಹಾಪುರುಷರು ಮಾಡ್ತಾರೆ ವಿನಃ ಲೋಕದಲ್ಲಿ ಇರುವ ನೀನು ಒಂದಿಷ್ಟು ಭಕ್ತಿ ಮಾಡುವಂಥವನೇನು, ಒಂದಿಷ್ಟು ಪೂಜಾ ಮಾಡುವಂಥವನೇನು, ಊರಾಗ 4 ಮಂದಿ ಕೂಡಿ ಇವನಂತ ಶರಣ ಸಂತನೇ ಯಾರೂ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ರಂದ್ರ ನೀ ಸುಧಾರಿಸ್ಲಾಕ್ ಹೋದಿ ಅಂದ್ರ ನಿನಗೆ ಪೂರ್ಣತೆ ಎಲ್ಲಿ ಬಂದದ? 4 ದಿನ ಅವನ ಜೊತೆಗೆ ಕುಂತಿ ಅಂದ್ರೆ ನಿನ್ನ ಸದ್ಗುಣಗಳೆಲ್ಲ ಕೆಡಿಸಿ ಬಿಡ್ತಾನ. ನಾನು ಇದ್ದೋ ನಿನ್ನಂಗೆ, ನೀನು ಆಯ್ತೋ ನನ್ನಂಗೆ ಅಂದಂಗೆ ಅವ ತನ್ನಂಗ ಮಾಡ್ಕೋತಾನ. ನಿನ್ನಂಗೆ ಅವ ಆಗಂಗಿಲ್ಲ, ನಿನಗೆ ತನ್ನಂಗ ಮಾಡ್ಕೋತಾನ. ಅದರ ಸಲುವಾಗಿ ಬಹಳ ಸುಂದರವಾಗಿರುವ ಮಾತನ್ನ ಹೇಳ್ತಾ ಇನ್ನೊಂದು ಕಡೆ ಮಹಾಪುರುಷರು ದುರಾತ್ಮನ ಬಗ್ಗೆ ಒಂದು ಮಾತನ್ನ ಹೇಳಿ, ಯಸ್ಮಿನ್ ವಂಶೋ ಸಮುತ್ಪನ್ನ ತಮೇವ ನಿಜಚೈಷ್ಠಿತೈಹಿ, ಬಹಳ ಸುಂದರವಾಗಿರುವ ಮಾತನ್ನ ಹೇಳಿದ. ಯಾವ ವಂಶದೊಳಗ ದುಷ್ಟ ಹುಟ್ಟ್ಯಾನೋ ಸ್ವತಃ ತನ್ನ ವಂಶನೇ ಅವನ್ ನಾಶ ಮಾಡ್ತಾನ ಅಂದ್ರು. ಯಾವ ವಂಶದ ಹುಟ್ಟ್ಯಾನ ಆ ವಂಶ ಸರ್ವನಾಶ ಮಾಡ್ತಾನೆ. ದುರ್ಯೋಧನ, ಮಹಾಭಾರತ ಗೊತ್ತದಲ್ಲ, ದುರ್ಯೋಧನ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಸಂಧಿ ಮಾಡ್ಲಿಕ್ಕೆ ಬಂದನಲ್ಲ, ಯಾರು ಹೇಳಿದ್ರೆ ಅವನಿಗೇನು ಪರಿಣಾಮ ಆಯಿತು? ಸ್ವತಃ ತನ್ನ ಬಾಯಿಯೊಳಗೆ ಹೇಳ್ತಾನ, ನನಗೆಲ್ಲ ಗೊತ್ತದ. ಧರ್ಮಂ ಜಾನಾಮಿ ನಚಮೇ ಪ್ರವೃತ್ತಿ, ಅಧರ್ಮಂ ಜಾನಾಮಿ ನಚಮೇ ನಿವೃತ್ತಿ. ಧರ್ಮ ಯಾವುದು ಅಂತ ಗೊತ್ತದ, ಇದಕ್ಕೆ ಧರ್ಮ ಅಂತಾರ ಅಂತ ನಿರ್ದಿಷ್ಟವಾಗಿ ಧರ್ಮದ ವ್ಯಾಖ್ಯಾನ ನನಗೆ ಗೊತ್ತದ. ನನ್ನ ಮನಸ್ಸು ಧರ್ಮ ಮಾಡಲಿಕ್ಕೆ ಮುಂದಾಗುವುದು. ಇದು ಮಾಡಿದ್ರೆ ಪಾಪ ಬರ್ತದ, ವಂಶ ನಾಶ ಆಗ್ತದ, ಜನ್ಮ ಹಾಳಾಗ್ತದ, ನರಕಕ್ಕೆ ಹೋಗ್ಬೇಕಾಗ್ತದ, ಲೋಕ ನಿಂದ ಮಾಡ್ತದಂತನೂ ಗೊತ್ತದ. ಇತಿಹಾಸ ಸೂರ್ಯಚಂದ್ರರಿರುವವರೆಗೆ ನನ್ನ ದುರ್ಗುಣಗಳನ್ನು ನಿಂದ ಮಾಡ್ತದ, ಅದನ್ನು ನನಗೆ ಗೊತ್ತದ. ನನ್ನ ಮನಸ್ಸು ವಾಪಸ್ ಆಗೋದು. ಎಂಥ ಮಾನವ ಜನ್ಮ ಇದು, ಮಾಯಿಗೆ ಸೋತಾದ. ವೇದ ಶಾಸ್ತ್ರ ಪುರಾಣ ಎಲ್ಲ ಓದಿ ಹೇಳ್ತಾದ, ರಾತ್ರಿ ಕಂಡ ಬಾವಿ ಇದು ಹಗಲೇ ಬೀಳ್ತಾದ. ಎಂಥ ಮಾನವ ಜನ್ಮ ಇದು, ಮಾಯಿಗೆ ಸೋತಾದ. ಏನು ಮಾಡ್ತೀರಿ? ಅದರ ಸಲುವಾಗಿ ಬಹು ಸುಂದರವಾಗಿರುವ ಮಾತನ್ನ ಹೇಳಿ ಇಲ್ಲಿ ಮಹಾನುಭಾವರು ಹೇಳಿದ್ರು, ಪ್ರಪಂಚದೊಳಗೆ ನೀ ನಿನ್ನ ಜೀವನದೊಳಗ ಉದ್ಧಾರ ಆಗಬೇಕಂತಿ ಅಂದ್ರ ನಿನ್ನ ಅಂತಃಕರಣದ ರಕ್ಷಣೆ ಮೊದಲು ಮಾಡ್ಕೋ. ಗಿಡದೊಳಗೆ ಹಣ್ಣು ಇರ್ತದಲ್ಲ, ಮಾವಿನ ಹಣ್ಣು, ನನಗೆ ನೋಡ್ರಿ ಅಂತೂ ಅಂದ್ರ ಎಲೆಗೆ ಬಾಜು ಸರ್ಸಿತ್ತ ಹೊರಗೆ ಬಂದು ನಾ ಹೆಂಗಿದ್ದ ನೋಡ್ರಿ ಅಂತೂ ಅಂದ್ರ ಕಲ್ಲೇಟ ತಿಂತದ ಗ್ಯಾರಂಟಿ. ಗಿಡದಾಗಿದ್ದರೆ ಒಡೆದ ಹೋಗ್ತದ, ಕೆಳಗೆ ಬಿತ್ತಂದ್ರೆ ಕೊಳತು ಹೋಗ್ತದ, ಪಕ್ವ ಆಗಂಗಿಲ್ಲ. ಎಲೆಗೆ ಸರಿಸಿ ಹೊರಗೆ ಬಂತು ಅಂದ್ರೆ ಕಾಯಿ ಹಾಳಾಗ್ತದಲ್ಲ, ಹೇಗೋ ಹಾಗೆ ಎಲೆ ಮರಿಯೊಳಗಿದ್ದಿರ್ತಕ್ಕಂಥ ಕಾಯಿ ಮಾಗ್ತದ, ಪಾಡಾಗ್ತದ, ಪಕ್ವ ಆಗ್ತದ, ಅಮೃತ ತಯಾರಾಯ್ತದ ಅದರೊಳಗೆ. ಹಾಗ ನೀನು ಪರಮಾರ್ಥ ಮಾರ್ಗದೊಳಗೆ ಬಂದವ, ನೀನು ಜೋಪಾನ ಇರಬೇಕು. ದುಷ್ಟರ ಕಣ್ಣಿಗೆ ಬೀಳಬಾರ್ದು, ದುಷ್ಟರ ಸಮೀಪ ಹೋಗಬಾರ್ದು,
ಅವ್ರ ಸಂಗತಿ ಸಾಮೀಪ್ಯದೊಳಗೆ ನೀ ಇರಬಾರ್ದು. ನೀ 100 ಜಪ ಮಾಡ್ತಿ ಅಂದ್ರೆ 1000 ಜಪ ಮಾಡೋರ ಹತ್ರ ಕೂಡಬೇಕು. ನೀ ಅರ್ಧ ತಾಸು ಪೂಜೆ ಮಾಡ್ತಿ ಅಂದ್ರೆ 4 ತಾಸು ಪೂಜೆ ಮಾಡೋರ ಹತ್ರ ಕೂಡಬೇಕು. ನೀ 1 ಅಧ್ಯಾಯ ಚರಿತ್ರೆ ಓದ್ತಿ ಅಂದ್ರೆ 8 ಅಧ್ಯಾಯ ಓದೋರ ಜೊತೆ ಕೂಡಬೇಕು. ಬದುಕಿನೊಳಗೆ ಪರಿವರ್ತನೆ ಆಗ್ತದ.